ಮೂಲಕ ನಮ್ಮ ಚಿತ್ರದುರ್ಗ ವಿಭಾಗವು ಸದಾ ಕಷ್ಟಪಟ್ಟು ಕೆಲಸ ಮಾಡುವ ಪ್ರಕಾಶಮಾನವಾಗಿ ಬೆಳಗ್ತಾ ಇರಲಿ ಅಂತ ಕೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸದಾಗಿ ಬರ್ತಕ್ಕಂತಹ 2025-26ನೇ ಸಾಲಿನಲ್ಲಿ ಅಂದು ಕೂಡ ಈ ಕಾರ್ಯಕ್ರಮ ತುಂಬಾ ಇಂದು ದಿನಾಂಕ 30 ತಮ್ಮ ವಿಭಾಗದಲ್ಲಿ ಸಾಧನೆ ಮತ್ತು ಪ್ರಗತಿ ಗ್ರಾಮ ಮಾತಿನೊಂದಿಗೆ ಎಲ್ಲರೂ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆ ಇರಬೇಕು. ಯಾಕಂದರೆ ಸುಮಾರು 1000 ನಮ್ಮ ಬರೀ 35% ಆಗಿದೆ. ಏಪ್ರಿಲ್ ತಿಂಗಳ ನಮ್ಮ ಸ್ಕೋರ್ ಕಾರ್ಡ್ ನನಗೆ ಕೊಡ್ತಾರೆ. ನಾನು ನಿಮಗೆಲ್ಲರೂ ಕಾರ್ಡ್ ಇಶ್ಯೂ ಮಾಡ್ತೀನಿ ಸದ್ಯದಲ್ಲೇ. ಯಾಕಂದರೆ ಕೆಲಸನ ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಇಷ್ಟಪಟ್ಟು ಈಗಲಿಂದಲೇ ಶುರು ಮಾಡಿ, ಅವಾಗ ಖಂಡಿತವಾಗ್ಲೂ ಗುರಿ ಮೀರೋದು ಏನೂ ಅಸಾಧ್ಯ ಅಲ್ಲ. ಹೋದ ವರ್ಷ ನಾವು 73,400 ಅಕೌಂಟ್ ಕೊಟ್ಟಿದ್ರು, ನಾವು 75,000 ಮಾಡಿ 108% ರೀಚ್ ಆಗಿದ್ದೀವಿ. ಅಂಗವೈಕಲ್ಯ ಆಗಿರ್ಬೋದು, ಸಂಪೂರ್ಣ ಅಂಗವೈಕಲ್ಯ ಆಗಿರ್ಬೋದು, ಈ ರೀತಿ ಏನಾದರೂ ಆಕ್ಸಿಡೆಂಟ್ಸ್ ಮೂಲಕ ಆಯಿತು ಅಂತಂದರೆ ಅವರಿಗೆ ಆ ವಿಮಾ ಮೊತ್ತ ಏನಿದೆಯೋ ಆ ವಿಮಾ ಮೊತ್ತ ಕಂಪ್ಲೀಟಾಗಿ ಅವರಿಗೆ ಸಿಗುತ್ತೆ, ಮೀನ್ಸ್ ನಾಮಿನಿಗೆ ಸಿಗುತ್ತೆ. ಇದು ಪ್ರೀಮಿಯಂ ಬಂದುಬಿಟ್ಟು 550 ಮತ್ತು 750 ರೂಪಾಯಿ ಇದ್ದು, 550 ರೂಪಾಯಿಗೆ 10 ಲಕ್ಷ, 750ಕ್ಕೆ 15 ಲಕ್ಷ ಕವರೇಜ್ ಸಿಗುತ್ತೆ. ಆಕ್ಸಿಡೆಂಟ್ಸ್ ಆಗಿ ಇನ್ ಕೇಸ್ ಏನಾದರೂ ಭಾಗಶಃ ಅಂಗವೈಕಲ್ಯ ಆಗ್ದಲೆ, ಸಂಪೂರ್ಣ ಅಂಗವೈಕಲ್ಯ ಆಗ್ದಲೆ, ಡೆತ್ ಆಗ್ದಲೆ ಔಟ್ ಪೇಷಂಟ್ ಅಥವಾ ಇನ್ ಪೇಷಂಟ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಕೈಗೇನೋ ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಹೋಯ್ತು ಅಂತಂದರೆ ಬೋನ್ ಫ್ರ್ಯಾಕ್ಚರ್ಸಿಗೆಲ್ಲ 1 ಲಕ್ಷವರೆಗೂ ಕವರೇಜ್ ಸಿಗುತ್ತೆ. ಇನ್ ಪೇಷಂಟಿಗೆ 60,000ವರೆಗೂ, ಔಟ್ ಪೇಷಂಟ್ಗೆ 30,000ವರೆಗೂ ಕವರೇಜ್ ಸಿಗುತ್ತೆ. ಒಂದು ಸಾಧನೆ ಇವತ್ತು ಸಮಾರಂಭ ಆಯೋಜಿಸಿರೋದು. ಯಾಕಂದರೆ ಇದಕ್ಕೆಲ್ಲ ಸಹಕಾರ, ಸಂಪೂರ್ಣ ಬೆಂಬಲ ನೀವು ಕೊಟ್ಟಿದ್ದೀರಾ. ಒಂದು ಓಪನಿಂಗ್ ಆಫ್ ಅಕೌಂಟ್ಸ್ ಆಗಿರ್ಬೋದು, PLA RPLA ಆಗಿರ್ಬೋದು, ಪ್ರೊಕ್ಯೂರ್ಮೆಂಟು, ಮತ್ತು ಯಾವುದೋ ಒಂದು ಬಿಸ್ನೆಸ್ ಆಯಿತು. ಸೊ ಇದಕ್ಕೆಲ್ಲ ಎಮ್ಮೆಗಳು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಕರ್ಸಿದ್ದಪುರ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಸೊ ಎಲ್ಲ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು. ಹಾಗೆ ಈ ಒಂದು ವಿಭಾಗದಲ್ಲಿ ಪ್ರತಿಶತ 90ಕ್ಕಿಂತ ಜಾಸ್ತಿ ಡೆಲಿವರಿ ಪರ್ಫಾರ್ಮೆನ್ಸ್ನಲ್ಲಿ ಸಾಧನೆ ಮಾಡಿಕೊಂಡು As we have 30 seconds to go, they want to double up, jams it for the first maneuver. Ford comes to an end as he tries to finish it up on the beach. Maneuver. Third card looks to finish it on the beach and just. ಏನಕ್ಕೆ ಮುಖ್ಯ ಅಂದರೆ, ಒಂದು ಈಗ ನಮಗೆ ಸೆಪ್ಟೆಂಬರಲ್ಲಿ ನಡೆಯುವಂಥ ಜಪಾನಲ್ಲಿ ಏಷ್ಯನ್ ಗೇಮ್ಸ್ ಏನಿದೆ ಅದರದ್ದು ಈ ಪರ್ಟಿಕ್ಯುಲರ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗೋಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಪಾಯಿಂಟಿಂಗ್ಸ್ ಇದರಿಂದ. ಸೊ ಇದು ಪರ್ಟಿಕ್ಯುಲರ್ ಇದರಿಂದ ಎಲ್ಲ ಯಾರ್ಯಾರು ಪ್ರಾಬಬಲ್ಸ್ ಟಾಪ್ 20 ಇದ್ದಾರಲ್ಲ ನ್ಯಾಷನಲ್ಸಲ್ಲಿ, ಅವರೆಲ್ಲರೂ ಕಂಪೀಟ್ ಮಾಡ್ತಾ ಇದ್ದಾರೆ. ಪ್ಲಸ್ ದ ಅದರ್ ಕ್ಯಾಟಗರೀಸ್ ಇದೆ. ಈಗ ಅಂಡರ್ 18, ಅಂಡರ್ 14 ಮೆನ್ ವಿಮೆನ್, ಅಂಡರ್ 18 ಮೆನ್ ಆ್ಯಂಡ್ ವಿಮೆನ್, ಮತ್ತು ಓಪನ್ ಮೆನ್ ಆ್ಯಂಡ್ ವಿಮೆನ್, ಈ ಎಲ್ಲ ಕ್ಯಾಟಗರೀಸ್ಗಳು ಇದೆ. ಮತ್ತು ಮೇನು ಎಲ್ಲ ಇವೆಂಟ್ಸ್ ಕರೆಕ್ಟಾಗಿ ಆನ್ ಟೈಮ್ ಆಗ್ತಿದೆ, ಅದು ನಾವು ನೋಡ್ಕೋತಾ ಇದ್ದೀವಿ. ಲೈಫ್ ಗಾರ್ಡ್ಸು ಮೇನು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೀಟಾಗಿ ಮಾಡಿದ್ದೀವಿ. ಎಲ್ಲ ಸೇಫ್ಟಿ ಮೆಜರ್ಮೆಂಟ್ಸ್ ತೊಗೊಂಡಿದ್ದೀವಿ. ಎಲ್ಲ ಕಡೆ ಡಿಪಾರ್ಟ್ಮೆಂಟ್ NOC ತೊಗೊಂಡಿದ್ದೀವಿ. ಇದು ಕೋಸ್ಟಲ್ ಪೊಲೀಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ NOC ಆಗಿದೆ. ಮತ್ತು ಇದು ನ್ಯಾಷನಲ್ ಇವೆಂಟ್ ಆಗಿರೋದ್ರಿಂದ ಥ್ರೂಔಟ್ ಇಂಡಿಯಾಯಿಂದ ಅಥ್ಲೀಟ್ಸ್ ಬಂದಿದ್ದಾರೆ. It's lovely to be here and watching kids to participate here. And yeah, the waves are really lovely and the monsoon swell and it's getting better. Last weeks are really good and a little bit slow down today, and but still a perfect condition for competitions. It's a lovely beach here. The IOS surfing competition is happening here in Mangalore, and we both competed in the open women's category. And the beach break was challenging, but it's really fun out here. Yeah.
Yeah, it's new conditions. I'm used to a point break, so it's good to surf this, good to get used to different So conditions, great to different see. waves. So Excited for tomorrow.